ನಮಸ್ಕಾರ ಎಲ್ಲರಿಗೂ. AVK ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ರುಚಿಕರವಾದ ತರಕಾರಿ ಬಾತ್ ಮಾಡ್ತಾ ಇದ್ದೀನಿ. ಮೊದಲಿಗೆ 50 ml ಅಡುಗೆ ಎಣ್ಣೆ ಹಾಕೊಳ್ಳೋಣ. ನಂತರ 2 ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಸೂರಿ ಮೆಂತ್ಯ ಹಾಕೊಳ್ಳೋಣ. ಮಿಕ್ಸಿ ಜಾರ್ಗೆ 1 ಇಂಚು ಚಕ್ಕೆ, 3 ಅನಾನಸ್ ಮೊಗ್ಗು, ಅರ್ಧ ಚಮಚ ಕರಿಮೆಣಸು, 8 ಲವಂಗ, 5 ಏಲಕ್ಕಿ, 2 ಅನಾನಸ್ ಸ್ಟಾರ್ ಹೂವು, 2 ಪಲಾವ್ ಎಲೆ, ಜೊತೆಗೆ 1 ಈರುಳ್ಳಿ, ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಹಾಕ್ಕೊಂಡು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ರುಬ್ಬಿರುವ ಮಸಾಲವನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ಯಾವುದೇ ಮಸಾಲ ಪದಾರ್ಥಗಳನ್ನ ಹಾಕಿಲ್ಲ, ರುಬ್ಬಿ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬಾಯಿಗೆ ಸಿಗೋಲ್ಲ ಮಸಾಲ ಪದಾರ್ಥಗಳು, ಏಲಕ್ಕಿ, ಲವಂಗ, ಮೆಣಸು ಆ ಥರ ಏನೂ ಸಿಗದೇ ಇದೆ, ಚೆನ್ನಾಗಿ ತಿಂತಾರೆ. ನಂತರ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳೋಣ. ಮನೆಯಲ್ಲೇ ತಯಾರಿಸಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಮನೆಯಲ್ಲೇ ಪೇಸ್ಟನ್ನ ತಯಾರು ಮಾಡ್ಕೊತೀವಿ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಇರುತ್ತೆ. ನಂತರ 3 ಟೊಮೊಟೊವನ್ನು ಸಹ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ. ಆ ಮಿಶ್ರಣವನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊನೂ ಸಹ ನಾವು ರುಬ್ಬಿ ಹಾಕೋತಾ ಇದ್ದೀವಿ, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಮಿಕ್ಸ್ ತರಕಾರಿ, ಸಣ್ಣಗೆ ಹೆಚ್ಚಿರುವ ಮಿಕ್ಸ್ ತರಕಾರಿ, ನೀವು ಯಾವ ಆಪ್ಷನಲ್ಲೂ ಯಾವ ತರಕಾರಿ ನಿಮಗೆ ಜಾಸ್ತಿ ಇಷ್ಟ ಆ ಎಲ್ಲ ತರಕಾರಿಗಳನ್ನು ಸಹ ಸಣ್ಣಗೆ ಹೆಚ್ಚಿ ಹಾಕೋಬೋದು. ನಾನು ನಮ್ಮ ಮನೆಯಲ್ಲಿ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೆ ನಮಗೆ ಆ ತರಕಾರಿಗಳನ್ನೆಲ್ಲ ಸಹ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅರ್ಧ ಬೌಲ್ ಬಟಾಣಿ, ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲು ಇದರ ಬದಲು ಅವರೆಕಾಳು, ಇದ್ಕಿದ ಬೇಳೆ, ಅವರೆಕಾಳು ಎಲ್ಲನೂ ಸಹ ಹಾಕೋಬೋದು. ನಾನಿವತ್ತು ಬಟಾಣಿ ಕಾಳನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಅರಿಶಿನೂ ಸಹ ಒಳ್ಳೆಯದು ಆರೋಗ್ಯಕ್ಕೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಚಮಚ ಸಾಂಬಾರು ಪುಡಿ, ಅರ್ಧ ಚಮಚ ಗರಂ ಮಸಾಲ, 1.5 ಚಮಚ ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟ್ನು ಉಪ್ಪು ಖಾರ ಎಲ್ಲ ರುಚಿ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳೋಣ. ನಂತರ ಸ್ವಲ್ಪ ಮೊಸರು, 5 ಚಮಚ ಮೊಸರು ಹಾಕ್ಕೊಂಡಿದ್ದೀವಿ. ಮೊಸರು ಸಹ ರುಚಿ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಮೊಸರನ್ನು ಸಹ ಉಪಯೋಗಿಸಿದ್ದೀನಿ. 5 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು. ಯಾಕಂದರೆ ನಾನು 2.5 ಲೋಟ ಅಕ್ಕಿನ ತೊಗೊಂಡಿರೋದ್ರಿಂದ ಸರಿ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಎಲ್ಲ ಮಸಾಲ ಪದಾರ್ಥ ಚೆನ್ನಾಗಾಗುತ್ತೆ. ಅರ್ಧ ಚಮಚ ಸಕ್ಕರೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಅರ್ಧ ಚಮಚ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಅರ್ಧ ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಂತರ ತರಕಾರಿ, ಬಟಾಣಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆಯಾ ನೋಡ್ಕೊಳ್ಳೋಣ. ಒಂದು ಕುದಿ ಬಂದ ನಂತರ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿರುವ 2.5 ಲೋಟ ಅಕ್ಕಿನ ಹಾಕ್ಕೊಳ್ಳೋಣ. ಕುದಿಯುವ ಇದಕ್ಕೆ ಹಾಕ್ಕೊಂಡ್ರೆ ಅಕ್ಕಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ.
ಒಂದು ಕುದಿ ಕುದ್ದ ನಂತರ ಮುಚ್ಚಳ ಹಾಕಿ 2 ವಿಷಲ್ ಬರೆಸ್ಕೊಳ್ಳೋಣ. ಇವಾಗ 2 ವಿಷಲ್ ಬಂದಿದೆ. 2 ವಿಷಲ್ ಆದಮೇಲೆ ಸ್ಟವ್ ಆಫ್ ಮಾಡಿ 10 ನಿಮಿಷ ಹಾಗೆ ಬಿಡೋಣ. ದಮ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ತರಕಾರಿ ಬಾತ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ.